ಗೋಪಾಲಯಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷೆ, ಆಹಾರ ನಾಗರಿಕ ಸರಬರಾಜು ಸಚಿವರನ್ನ ಪ್ರಶ್ನೆ ಸಂಖ್ಯೆ 1766 ಕೇಳಬಯಸುತ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷೆ, ಸನ್ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಖುದ್ದಾಗಿ ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಅಂಗಡಿಗಳಿಗೆ ನಾನೇ ಖುದ್ದಾಗಿ ಭೇಟಿಯನ್ನ ಕೊಟ್ಟಿದ್ದೇನೆ. ತಾವು ಅಂಕಿ ಅಂಶದ ಪ್ರಕಾರ ತಾವು ಕೊಟ್ಟಿದ್ದೀರಿ. ಇವತ್ತು ಬೆಂಗಳೂರಿಗೆ ಲಕ್ಷಾಂತರ ಜನ ಹೊಟ್ಟೆಪಾಡಿಗಾಗಿ ಬಂದಿರತಕ್ಕಂಥದ್ದು. ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬರೀ ನಮ್ಮ ಕ್ಷೇತ್ರದಲ್ಲಿ ಸುಮಾರು 13-14 ಸಾವಿರ ಜನ ಕೂಲಿ ಕಾರ್ಮಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ವಾಸ, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಬೇರೆ ರಾಜ್ಯದ ಅನೇಕರು, ಸಾವಿರಾರು ಜನ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಅನೇಕ ಅಂಗಡಿಗಳಲ್ಲಿ ಏನಾಗಿದೆ, ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಬಾಡಿಗೆ ಮನೆ ಇರ್ತಕ್ಕಂಥವ್ರು ಶಾನೆಗೂರಿನಹಳ್ಳಿಯಿಂದ ಶಿವನಹಳ್ಳಿಗೆ ಹೋಗಿ ಮನೆ ಮಾಡಿರ್ತಾರೆ, ದಾಸಹಳ್ಳಿಗೆ ಹೋಗಿ ಮನೆ ಮಾಡಿರ್ತಾರೆ, ಜಯನಗರಕ್ಕೆ ಹೋಗಿ ಮನೆ ಮಾಡಿರ್ತಾರೆ. ಆ ಮನೆಗಳವರು ಎಲ್ಲೋಗವ್ರೆ ಅದು ಅಲ್ಲಿ ರೇಷನ್ ಅನ್ನ ತಾಂತಾ ಇದ್ದಾರೆ. ಒನ್ ನೇಷನ್ ಒನ್ ಕಾರ್ಡ್ ಅಂತಕ್ಕಂಥದ್ದು ಏನಿದೆ, ಅನೇಕ ಅಂಗಡಿಗಳಲ್ಲಿ ನಮ್ಮ ಸಚಿವರು ಕೇಂದ್ರ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ, ಇಲ್ಲೂ ಮಾಡ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳ ಒಂದು ಅಸಡ್ಡೆಯಿಂದ ನಾನೇ ಖುದ್ದಾಗಿ ಹಲವಾರು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಯಾರಾದ್ರೂ ಹೋಗಿ ರೇಷನ್ ಕೇಳಿದ್ರೆ ನಿಮ್ಮದೇ ಮಿಕ್ಕುದೇ ಕೊಡ್ತೀವಿ, ಇಲ್ಲ ಅಂತಕ್ಕಂಥದ್ದನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಅವರು ಮತ್ತೆ ಹೋಗಿ ಅಲ್ಲಿಂದ ತರಬೇಕು ಅಂತಕ್ಕಂಥದ್ದು ಏನಾದ್ರು ಆದ್ರೆ ಹೋಯ್ತಾರೆ, ಇಲ್ಲಿಂದ ಟ್ರೈನಲ್ಲೋ ಬಸ್ಸಲ್ಲೋ ನೈಟ್ ಹೋಗಿ ಹೋಯ್ತಾರೆ. ಅಲ್ಲೋದ್ರೆ ಅಲ್ಲಿ ಆ ಅಂಗಡಿನಲ್ಲಿ ರೇಷನ್ ಇರೋದಿಲ್ಲ. ಅಲ್ಲಿ 2 ದಿನ 3 ದಿನ 4 ದಿನ ಕಾಯ್ಬೇಕು, ತಿರ್ಗಾ ಮತ್ತೆ ಬರಬೇಕು. 5 ದಿನ ಇಲ್ಲ 1 ವಾರ ಅವರ ದುಡಿಮೆ ಬೆಂಗಳೂರಿಗೆ ಯಾವುದೋ ಒಂದು ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ. ಅವ್ರಿಗೆ ರೇಷನ್ ಇಡೀ ರಾಜ್ಯದಲ್ಲಿ ಈ ವ್ಯವಸ್ಥೆ ಇದೆ. ಇವ್ರು ಏನು ಅಂಕಿಅಂಶ ಕೊಟ್ಟಿದ್ದಾರೆ, ಜನವರಿಯಿಂದ ಜುಲೈವರೆಗೆ ಅದು ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಯಾರು ಬಾಡಿಗೆ ಮನೆಯವರು ಶಿಫ್ಟ್ ಆಗೈತಾರೆ, ಅದರಲ್ಲಿ ಅವರೇ ಬಹಳಷ್ಟು ಮಂದಿ ತಾಂಡಿರ್ತಕ್ಕಂಥದ್ದನ್ನ ಹೇಳ ಬಯಸ್ತೇನೆ. ನಾನೇ ಖುದ್ದಾಗಿ ಹೋಗಿದ್ದೇನೆ, ಅಂಗಡಿಗಳಿಗೆ ಹೋಗಿದ್ದೇನೆ. ನನ್ನೆ ಮೊನ್ನೆನೂ ನಾನು ಕೆಲವು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಜೊತೆಗೆ ತಾವು 5 ತಿಂಗಳಿಗೆ 3, 6, 7 ತಿಂಗಳಿಗೆ 81,37,211 ಜನ ಕಾರ್ಡ್ದಾರರು ರೇಷನ್ ಅನ್ನ ತಾಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ತಾವೇನು ಕೊಟ್ಟಿದ್ದೀರಿ. ನೀವು ಎಷ್ಟು ಮೆಟ್ರಿಕ್ ಟನ್ನ ಇವರಿಗೆ ಪರ್ಚೇಸ್ ಮಾಡಿದ್ರ ಅಂತಕ್ಕಂಥದ್ದನ್ನ ತಾವು ತಿಳಿಸ್ಬೇಕು ಅಂತಕ್ಕಂಥದ್ದು ಹೇಳ್ತೀನಿ, ತಿಳಿಸ್ಬೇಕು ಅಂತಕ್ಕಂಥದ್ದನ್ನ. ಇತ್ತೀಚೆಗೆ ಏನಾಗಿದೆ, ನೀವು ಬಂದ ಪ್ರಾರಂಭದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಯ್ತು. ಇತ್ತೀಚೆಗೆ ತಾವು 20ನೇ ತಾರೀಕು, ಈ ತಿಂಗಳು 16ನೇ ತಾರೀಕಿಂದ ರೇಷನ್ ಕೊಟ್ಟಿದ್ದೀರಿ. 20ನೇ ತಾರೀಕು ಆದ್ಮೇಲೆ ಅಂಗಡಿಗಳಿಗೆ ರೇಷನ್ ಬರುತ್ತೆ. 21, 22ಕ್ಕೆ ರೇಷನ್ ಬರುತ್ತೆ. ಒಂದು ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾರ್ ಶೆಡ್ ಅಲ್ಲಿ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ, ಒಂದೇ ಬಾರಿ ಅವನು ಅಷ್ಟೊಂದು ಆಹಾರ ತರೋದಕ್ಕೆ ಸಾಧ್ಯ ಇಲ್ಲ. 30ನೇ ತಾರೀಕು ಒಳಗಡೆ ಕ್ಲೋಸ್ ಆಗಿ ಹೋಗುತ್ತೆ. ಅನೇಕ ಜನ ರೇಷನ್ ತಾಣೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ನಾನು ಸನ್ಮಾನ್ಯ ಅಧ್ಯಕ್ಷರನ್ನ ಕೇಳ ಬಯಸ್ತೇನೆ, ಪಂಚ ಗ್ಯಾರಂಟಿಗಳನ್ನ ಕೊಟ್ರಿ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ತಾವು ಹೇಳಿದ್ದು 2.5 ವರ್ಷ ಆಯ್ತಾ ಬಂದಿದೆ. ಎಷ್ಟು ಕೆಜಿ ಅಕ್ಕಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಈ ಸಭೆಗೆ ಅಧ್ಯಕ್ಷ ಮುಖೇನ ತಿಳಿಸ್ಬೇಕು ಅಂತಕ್ಕಂಥದ್ದನ್ನ ಇದು ಹೇಳ್ತೀನಿ. ಇನ್ನೊಂದೆರಡು ಉಪ ಪ್ರಶ್ನೆ ಇದೆ, ಇದನ್ನ ತಿಳಿಸ್ಬೇಕು ಅಂತಕ್ಕಂಥದ್ದು ಹೇಳ್ತೀನಿ. ತಾವು ಪ್ರತಿ ಸಭೆನಲ್ಲಿ ಹೋದಾಗ ಪಂಚ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ. ನೀವೇ ಚುನಾವಣೆಗೆ ಮುಂಚೆಗೆ ಏನ್ ಹೇಳಿದ್ರಿ, 75 ಯೂನಿಟ್ ಅಲ್ಲ 200 ಯೂನಿಟ್ ಹೇಳಿದ್ದು. ಬಡವರಿಗೆ 200 ಯೂನಿಟ್ ಕೊಡ್ತಾ ಇರೋದು. ಇನ್ನು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು, ಒಂದು ನಿಮಿಷ ಸರ್, 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಕರೋನಾ ಬಂದ ಸಂದರ್ಭದಲ್ಲಿ ನಾನೇ ಆಹಾರ ಸಚಿವನಾಗಿದ್ದೆ. ಏಪ್ರಿಲ್ 5ನೇ ತಾರೀಕಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು
2010 ಮೊನ್ನೆ ಆಯ್ತು, 14 ಗೋಪಾಲ್ ಅವರೇ. 2029ವರೆಗೂ ಗೋಪ್- 80 ಕೋಟಿ ಜನರಿಗೆ ಕೊಡ್ತೀವಿ ಅಂತಂದ್ರೆ ಅದು 1ನೇ ತಾರೀಕು ಒಳಗಡೆ ಬರ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದ್ದು ಇಲ್ಲ ಹಣಕಾಸು ಪರಿಸ್ಥಿತಿಯಿಂದನೇನೋ ನಿಧಾನ ಆಗಿ ಯಾರ ಬಡವರಿಗೆ ಸೇರ್ಬೇಕಾಯ್ತು, ಸೇರ್ತಾ ಇಲ್ಲ. ಉತ್ತರ ಕೊಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು, ತಮ್ಮಯ್ಯ, ಗೋಪಾಲಯ್ಯನವರು ನನಗಿಂತ ಇಲಾಖೆಯಲ್ಲಿ ಹೆಚ್ಚು ಅನುಭವ ಇದೆ. ಯಾಕಂದ್ರೆ ಅವರು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಇಲಾಖೆ ಹೇಗೆ ನಡೀತಾ ಇದೆ ಅಂತ ಅವರು ಬಹಳ ಚೆನ್ನಾಗಿ ಗೊತ್ತಿದೆ. ಒನ್ ನೇಷನ್ ಒನ್ ಕಾರ್ಡ್ ಮಾಡಿರೋದು ಬಹಳ ಸ್ವಾಗತಾರ್ಹ. ಅದು ಕೇಂದ್ರ ಸರ್ಕಾರ ಮಾಡಿರೋದು ಒಳ್ಳೆಯದು. ಯಾಕಂದ್ರೆ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬಂದಾಗ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಅವರು ದವಸ ಧಾನ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಾಗಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದಾಗಲಿ ಎಲ್ಲಾದರೂ ಇರಿ ಅವರಿಗೆ ಅವಕಾಶ ಕೊಡೋದಕ್ಕೆ ವಿಶೇಷವಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲಿ ಕೂಡ ದವಸ ಧಾನ್ಯಗಳು ಸಿಕ್ಕಲ್ಲ ಅನ್ನೋ ಮಾತಿಲ್ಲ. ಈಗ ಅವರೇ ಉತ್ತರ ಹೇಳಿದ್ದಾರೆ. 81,37,211 ಜನರು ಬಂದಿದ್ದಾರೆ, ಅವರೆಲ್ಲರಿಗೂ ಕೊಟ್ಟಿದ್ದೇವೆ. ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಡಿಪೋನಲ್ಲಿ ಗುಲ್ಬರ್ಗಾದಿಂದ ಬಂದಿದ್ದವರಿಗೆ ಅಕ್ಕಿ ಕೊಟ್ಟಿಲ್ಲ, ಅವ್ರ ದವಸ ಧಾನ್ಯಗಳು ಮುಟ್ಟಿಲ್ಲ ಅಂತಂದ್ರೆ ಅವರು ತಿಳಿಸಿದ್ರೆ ತಕ್ಷಣ ಅದರ ಮೇಲೆ ಕ್ರಮ ತಗೊಂತೀವಿ. ಮತ್ತು ಮಾನ್ಯ ಸದಸ್ಯರಿಗೆ ಆಶ್ವಾಸನೆ ಕೊಡ್ತೀನಿ, 10 ಕೆಜಿ ಅಕ್ಕಿ ನಾವು ಕೂಡ ಸೇರಿ 5 ಕೆಜಿ ಒಟ್ಟಿಗೆ ಕೇಂದ್ರ ಸರ್ಕಾರದ 5 ಕೆಜಿ ಸೇರಿಸಿಕೊಡ್ತೀವಿ ಅಂತ ಹೇಳಿದ್ರನ್ನ ಜಾರಿ ಮಾಡಿದ್ದೀವಿ. ನುಡಿದಂತೆ ನಡೆದಿದ್ದೀವಿ. ಸಮೃದ್ಧಿಯಾಗಿ ಎಲ್ಲರಿಗೂ ಅಕ್ಕಿ ಕೊಡೋ ವ್ಯವಸ್ಥೆ ಆಗಿದೆ. ಈ ಸಾರಿ ಹೋದ ತಿಂಗಳಲ್ಲಿ 1 ವಾರ ಲೇಟ್ ಆಗಿತ್ತು. ಹಣದ ತೊಂದರೆಯಿಂದಲ್ಲ, ನಾವು ಫುಡ್ ಕಾರ್ಪೊರೇಷನ್ನಿಂದ ತರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದು, ಹಣದ ತೊಂದರೆ ಇಲ್ಲ. ಈಗ ಅಡ್ವಾನ್ಸ್ ಆಗಿ ನಾವು ದುಡ್ಡು ಕಟ್ಟಿದ್ದೀವಿ. ಪ್ರತಿ ತಿಂಗಳು ಸಾಮಾನ್ಯವಾಗಿ 10ನೇ ತಾರೀಕಿನಿಂದ 15 ತಾರೀಕು ಒಳಗಡೆ ಇದು ಜಾರಿ ಆಗ್ತದೆ. ಮಾನ್ಯ ಅಧ್ಯಕ್ಷರು ಕೂಡ ಫುಡ್ ಮಿನಿಸ್ಟರ್ ಇದ್ರು. ನಿಮಗೆ ಇದ್ರ ವ್ಯವಹಾರ ಎಲ್ಲ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಸಮರ್ಪಕವಾಗಿ ನಡೆಸ್ತಾ ಇದ್ದೀವಿ. ಏನಾದರೂ ನಿಮ್ಗೆ ಕಂಡು ಬಂದ್ರೆ ಪತ್ರ ಬರೆಯೋದು, ಫೋನ್ ಮಾಡಿ ಹೇಳಿದ್ರು ಕೂಡ ನಾನು ಉತ್ತರ ಕೊಡ್ತೀನಿ, ಅದನ್ನು ಸರಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸನ್ಮಾನ್ಯ